ಜೈ ಶ್ರೀರಾಮ್. ನಾನು ಅಜಿತ್ ಬೊಪ್ನಳ್ಳಿ. ವೆಲ್ಕಮ್ ಟು ಶುಂಠಿ ಕಷಾಯ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು? ನಾನು ಸಾಕಷ್ಟು ದಿವಸದಿಂದ ನೋಡ್ತಾ ಇದ್ದೀನಿ, ನಮ್ಮ ರಾಜ್ಯದಲ್ಲಿ ಅನೇಕ ಬೆಳವಣಿಗೆಗಳು ಆಗ್ತಾ ಇದ್ದಾವೆ. ಆದ್ರೆ ಅದರಲ್ಲಿ ಏನೆಲ್ಲ ನೆಗೆಟಿವ್ ಆಗುತ್ತಲ್ಲ, ಅದಕ್ಕೆ ಎಲ್ಲರೂ ಕೂಡ ಕಾಂಗ್ರೆಸ್ಸನ್ನೇ ಹೊಣೆಗಾರನನ್ನು ಮಾಡ್ತಾ ಇದ್ದೀರಾ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅರೆ ಪಾಪ, ಅವ್ರು ಎಲ್ಲಿ ಹೋಗ್ಬೇಕು, ಆ ನಾಯಕರು ಏನ್ ಮಾಡ್ಬೇಕು? ಹೋಗುಮ ಹೋಗುಮ ಲಾಂಗು ಡ್ರೈವು ಹೋಗುಮ ಮಾಡುಮ ಮಾಡುಮ ಎಣ್ಣೆ ಪಾರ್ಟಿ ಮಾಡುಮ. ಈ ತರ ಪ್ರಶ್ನೆಗಳು ಕಾಂಗ್ರೆಸ್ ಸಮರ್ಥನೆ ಮಾಡ್ಕೊಂಡಿರ್ತಾರಲ್ಲ, ಅವರಿಗೆ ಬಂದಿರಬಹುದು. ನಾನಿವತ್ತು ನೋಡೋಣ, ಈ ಕಾಂಗ್ರೆಸ್ಸಿನ ಅಂದ್ರೆ ವಿಷಯಗಳನ್ನ ಇಟ್ಕೊಂಡು, ಏನೆಲ್ಲ ಸದ್ಯದ ಸುದ್ದಿಗಳಿದೆಯಲ್ಲ ಅದನ್ನ ಇಟ್ಕೊಂಡು ಒಬ್ಬ ಕಟ್ಟರ್ ಕಾಂಗ್ರೆಸ್ಸಿಗನಾಗಿ ಮಾತಾಡ್ತೀನಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನನ್ಗೇನ್ ರಾಹುಲ್ ಗಾಂಧಿ ಇಷ್ಟ ಇಲ್ವೇನ್ರಿ? ರಾಹುಲ್ ಗಾಂಧಿ ಅಭಿಮಾನಿಗಳಲ್ವೇನ್ರಿ? ಕಾಂಗ್ರೆಸ್ ನಮ್ಮ ಅತ್ಯಂತ ಪುರಾತನ ಪಕ್ಷ ಅಂತ ನಮ್ಗೊಂದು ಹೆಮ್ಮೆ ಇಲ್ವೇನ್ರಿ? ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಹಾಗಾಗಿ ಇವತ್ತು ನಾನು ಕಾಂಗ್ರೆಸ್ಸಿಗ. ಮೊನ್ನೆ ಒಂದಿಷ್ಟು ವಿಡಿಯೋಸ್ಗಳು ವೈರಲ್ ಆಯ್ತಲ್ಲ, ನಮ್ಮ ಪರಪ್ಪನ ಅಗ್ರಹಾರ ಅನ್ನೋ ಒಂದು ರೆಸಾರ್ಟ್ ಅಥವಾ ಹಿಂಗೆ ಪಿಕ್ನಿಕ್ ಸ್ಪಾಟು, ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಮೊದಲು ರಾರಾಜಿಸಲ್ಪಡಲಾಯಿತು. ಮತ್ತೆ ಸೆಂಟ್ರಲ್ ಜೈಲಮ್ಮ ಇದು ಎಲ್ಲಾ ತರ ವ್ಯವಹಾರ ನಡೀತಿದೆ. ಆಮೇಲೆ ಅದು ಮೀಡಿಯಾಕ್ಕೆ ಹೋಯ್ತು. ಮೀಡಿಯಾಕ್ಕೆ ಹೋದ್ಮೇಲೆ ಕೇಳಬೇಕಾ, ಆಮೇಲೆ ನಮ್ಮ ರಿಪೋರ್ಟರ್ಗಳು ಎಲ್ಲರೂ ಸೇರಿ ಈ ಬೈಟ್ಗಳನ್ನ ತಗೊಳಕ್ಕೆ ಹೋದ್ರು. ಸಾರ್, ಪರಪ್ಪನ ಅಗ್ರಹಾರದಲ್ಲಿ ಹಂಗಂತೆ ಹಿಂಗಂತೆ, ಆ ರೀತಿ ಅಂತೆ ಈ ರೀತಿ ಅಂತೆ. ಅಲ್ಲ, ಮೀಡಿಯಾದವರಿಗೆ ಮಾಡಕ್ ಬೇರೆ ಕೆಲಸ ಇಲ್ವಾ? ಈ ತರ ಕೇಳಬೇಕಿತ್ತು. ಆದ್ರೆ ಕೇಳಕ್ ಬೇರೆ ಭಯ. ಯಾಕಂದ್ರೆ ಇದೇ ತರ ಯಾರು ಕೊಲೆ ಆರೋಪಿತೆ ಈ ಪವಿತ್ರ ಗೌಡ ತಮ್ಮ ಕೇಳಿದ್ದಕ್ಕೆ ಕುಂಟೆ ಬಿಲ್ಲೆ ಆಡೋಣ ಬಾ, ಕೆಲ್ಸ ಇಲ್ಲ ಅಂತ ಯಾವ್ದೋ ಆಂಕರ್ ಹೇಳಿದ್ದು ವೈರಲ್ ಆಗ್ಬಿಟ್ಟಿತ್ತಲ್ಲ. ಪರಪ್ಪನ ಅಗ್ರಹಾರಕ್ಕೆ ಹೋಗ್ತಿರ್ಬೇಕಾದ್ರೆ ವಿಡಿಯೋ ಮಾಡಿದ್ದಾರೆ. ಅದಕ್ಕೆ ಇವನು ಕೇಳಿದ್ರು, ನಿಮ್ಗೆ ಮಾಡಕ್ ಬೇರೆ ಕೆಲಸ ಇಲ್ವಾ? ಹೌದು, ನಮ್ ಕೆಲಸ ಇಲ್ಲ, ಶೆಡ್ಗೆ ಬಾ, ನಮಗ್ ಮಾಡಕ್ ಕೆಲಸ ಇಲ್ಲ, ಶೆಡ್ಗೆ ಹೋಗೋಣ ಬಾ, ಶೆಡ್ಡಲ್ಲಿ ಕುಂಟಾ ಬಿಲ್ಲೆ ಆಡೋಣ ಬಾ. ಹಾಗಾಗಿ ಈಗ ಅದನ್ನ ಹೋಗಿ ಯಾರ ಹತ್ರ ಕೇಳಿದ್ದೀರಾ? ಜಿ ಪರಮೇಶ್ವರ್ ಹತ್ರ. ಅಲ್ಲ, ನಿಮ್ಮ ಲೆಕ್ಕಾಚಾರದಂತೆ ಕರೆಕ್ಟ್ ಇದೆ. ಯಾಕಂದ್ರೆ ಅವರು ಹೋಮ್ ಮಿನಿಸ್ಟರ್ ಇದ್ದಾರೆ, ಅಂದ್ರೆ ಇಲ್ಲಿಯ ಪೊಲೀಸ್ ಎಲ್ಲರೂ ಕೂಡ ಅವ್ರ ಅಂಡರೇ ಬರ್ತಾರೆ. ಈ ಪರಪ್ಪನ ಅಗ್ರಹಾರದಲ್ಲಿ ಏನೇ ಹೆಚ್ಚು ಕಮ್ಮಿ ಆದ್ರೂ ಕೂಡ ಉತ್ತರ ಕೊಡೋರು ಅವರೇ ಆಗಿರಬಹುದು. ಆದ್ರೆ ಅವ್ರ ಹೆಸರು ಜಿ ಪರಮೇಶ್ವರ್ ಅಂತ. ಜಿ ಅಂದ್ರೆ ಏನು ಅಂತ ಅವರೇ ಒಂದ್ಸಲ ಹೇಳಿದ್ದಾರೆ. ಏನೋ ಘಟನೆ ಆಗಿರುತ್ತೆ, ನನ್ನ ಹತ್ರ ಬಂದು ಕೇಳ್ತೀರಾ, ನನ್ ಗೊತ್ತಿಲ್ಲ ಅಂತೀನಿ, ಆಮೇಲೆ ಗೊತ್ತಿಲ್ಲ ಮಿನಿಸ್ಟರ್ ಅಂತ ಕರಿತೀರಾ ಅಂತ. ಆ ಜಿ ಪರಮೇಶ್ವರ್ ಅಲ್ಲಿ ಜಿ ಇಸ್ ಸ್ಟ್ಯಾಂಡ್ಸ್ ಫಾರ್ ಗೊತ್ತಿಲ್ಲ, ಜಿ ಇಸ್ ಸ್ಟ್ಯಾಂಡ್ಸ್ ಫಾರ್ ಗೊತ್ತಿಲ್ಲ, ಜಿ ಇಸ್ ಸ್ಟ್ಯಾಂಡ್ಸ್ ಫಾರ್ ಗೊತ್ತಿಲ್ಲ. ಗೊತ್ತಿಲ್ಲ ಪರಮೇಶ್ವರ್ ಹತ್ರ ಹೋಗಿ ಸಡನ್ ಆಗಿ, ಸರ್ ಪರಪ್ಪನ ಅಗ್ರಹಾರದಲ್ಲಿ ಮೋಜು ಮಸ್ತಿ ಆಗ್ತಾ ಇದೆಯಂತೆ, ರೆಸಾರ್ಟಿಗೆ ಬಂದವರು ಕೂಡ ಅಷ್ಟು ಆರಾಮಿಲ್ವಂತೆ, ಈ ತರ ಎಲ್ಲ ಕೇಳಿದಿರಲ್ಲ. ಅಲ್ಲ, ನಿಮ್ಗೊಂದು ಕಾಮನ್ ಸೆನ್ಸ್ ಬೇಡವಾ? ಅಲ್ಲ, ಅಲ್ಲಿ ಏನಾಗಿದೆ, ತಲೆ ಹೋಗುವಂಥದ್ದು ಏನಾಗಿದ್ಯಪ್ಪ? ಇದೇನೋ ವಿಕೃತಕಾಮಿ ಉಮೇಶ್ ರೆಡ್ಡಿ ಅಂತೆ, ಅವನು ಜೈಲಲ್ಲಿ ಇದಾನಂತೆ, ಅವನಿಗೇನೋ ಜೀವಾವಧಿ ಶಿಕ್ಷೆ ಎಲ್ಲ ಇದೆಯಂತೆ, ಅವನಿಗೊಂದು ಸ್ಮಾರ್ಟ್ ಫೋನ್ ಕೊಟ್ಟಿದಾರಪ್ಪ. ಅವನ್ ಎಲ್ಲಿಂದಾನು ಸಂಪಾದನೆ ಮಾಡ್ಕೊಂಡಿದ್ದಾನೆ. ಅಂದ್ರೆ ಸಂಪಾದನೆ ಮಾಡ್ಕೊಂಡ ಅಂತ ನಮ್ ಗೃಹ ಸಚಿವರನ್ನ ಡೀಲ್ ಮಾಡ್ಕೊಂಡಂತ ಕರಿಯಕ್ಕಾಗುತ್ತೇನ್ರಿ? ತಲೆ ಇಲ್ದವ್ರವ್ರು ಮಾತ್ರ ಹಂಗ್ ಕರಿಬಹುದು. ಅಲ್ಲಿ ಯಾವ್ದೋ ಈ ಲಂಚ ಕಾಸೆ ಪಟ್ಟೆನೋ ಮತ್ತೇನೋ ಲಫ್ಡ ಮಾಡ್ಕೊಂಡು ಈ ಪೊಲೀಸ್ ಆಫೀಸರ್ ಇರ್ತಾರಲ್ಲ, ಅಲ್ಲಿ ಜೈಲನ್ನ ನೋಡ್ಕೊಳ್ಳೋರು, ಅವ್ರ ಜೊತೆಗೆ ಏನೋ ಡೀಲಿಂಗ್ ಮಾಡ್ಕೊಂಡು ತಗೊಂಡಿದಾನಪ್ಪ. ಫೋನಿನಲ್ಲಿ ನಿನ್ನದೇನೆ ಫೋಟೋ ಹಾಕಿದೆ, ಬಾರಿ ಬಾರಿ ಅದನ್ನೇ ನೋಡಿ ಹುಚ್ಚನಾಗಿದೆ. ಏನೋ ಒಂದ್ ಕೈಯಲ್ಲಿ ಮೊಬೈಲ್ ಇದೆಯಾ ಅಥವಾ ಮಿಯಾ ಖಲೀಫಾ ಇದ್ದಾಳ, ಅವನು ರೇಪಿಸ್ಟೇ ಇರ್ಬೋದು, ಸಿಕ್ಕಾಪಟ್ಟೆ ರೇಪ್ ಅಂಡ್ ಮರ್ಡರ್ ಮಾಡಿರ್ಬಹುದು, ಜೈಲೊಳಗೆ ಇರ್ಬೋದು. ಆದ್ರೆ ಕೈಯಲ್ಲಿ ಒಂದು ಮೊಬೈಲ್ ಇದೆ, ಪಾಪ ಮಾತಾಡ್ತಾ ಇದ್ದಾನೆ. ಇಲ್ಲ ಮೆಸೇಜ್ ಇಲ್ಲ ನಿಂದು. ಪಕ್ಕದಲ್ಲೊಂದು ಏನೋ ಟಿವಿ ಕೊಟ್ಟಿದ್ದಾರೆ, ಅದರಲ್ಲಿ ಮಹೇಶ್ ಬಾಬುದು ಮಾಮ ಮಹೇಶ್ ಅಂತ ಒಂದು ಸಾಂಗ್ ಪ್ಲೇ ಆಗ್ತಾ ಇದೆ. ದೊಡ್ಡ ಕಾಮಿಡಿ ಕೇಳಿ ಇನ್ನ ಕಾಂಗ್ರೆಸ್ಸಿನ ಬೆಂಬಲಿಗನಾಗಿ ನಂಗೆ ಹೇಳಕ್ಕೆ ಕಷ್ಟ ಆಗುತ್ತೆ. ಆ ಯಾವ ಸಿನಿಮಾದ ಹಾಡಿದೆಯಲ್ಲ, ಆ ಸಿನಿಮಾದ ಒಂದು ಥೀಮ್ ಇದೆಯಲ್ಲ, ಒಂದು ಸ್ಟೋರಿ, ಅದು ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧವೇ ಆಗಿತ್ತು.
ಇನ್ನೊಬ್ಬ ಪರಪ್ಪನ ಅಗ್ರಹಾರದಲ್ಲಿ ಐಸಿಸ್ ಉಗ್ರಗಾಮಿ ಅಂತೆ, ಅವನ ಮೇಲೆ ಸಿಕ್ಕಾಪಟ್ಟೆ ಕೇಸ್ ಇದೆಯಂತೆ, ದೇಶದ್ರೋಹದ ಕೇಸ್ ಎಲ್ಲ ಆಗಿದೆಯಂತೆ, ಅವನ ಹತ್ರ ಕೂಡ ಒಂದು ಸ್ಮಾರ್ಟ್ ಫೋನ್ ಇದೆಯಂತೆ. ಅರೆ ಯಾರು ಇವ್ರಲ್ಲ? ಐಸಿಸ್ ಉಗ್ರಗಾಮಿ ಅಂತೆ. ಅಣ್ಣ ಈಗ 47 ಪಿಕ್ಚರ್ ಅಲ್ಲಿ ಮಾಡಿದಾರಲ್ಲ ಉಗ್ರಗಾಮಿಗಳು, ಅವರೇ ಇವರು. ಅವನ ಕೈಯಲ್ಲಿರೋ ಸ್ಮಾರ್ಟ್ ಫೋನ್ ಅಥವಾ ಅಟಮ್ ಬಾಂಬ ಅಥವಾ ಈ ಹ್ಯಾಂಡ್ ಗ್ರೆನೇಡ್ ಅಂತ ಕರೀತಾರಲ್ಲ ಅದ ಏನೋ, ಅವನು ಪಾಪ ಕಷ್ಟಪಟ್ಟು ಗುದ್ದಾಡಿ ಒಂದು ಸ್ಮಾರ್ಟ್ ಫೋನ್ ತಗೊಂಡಿದ್ದಾನೆ. ಇವಾಗ ನೀವು ವರ್ಕ್ ಫ್ರಮ್ ಹೋಮ್ ಎಲ್ಲ ಮಾಡಲ್ವಾ? ತುಂಬಾ ಜನ ಆಫೀಸಿಗೆ ಹೋಗ್ತೀರಾ, ಕೆಲವು ವಿಷಯ ವರ್ಕ್ ಫ್ರಮ್ ಹೋಮ್ ಮಾಡ್ತೀರಾ ಅಲ್ವಾ? ಅದೇ ತರ ಅವನು ವರ್ಕ್ ಫ್ರಮ್ ಜೈಲ್ ಮಾಡ್ತಾ ಇರ್ಬೋದು. ಪಾಪ ಅವನ್ನ ನಮ್ಮ NIA ಅಧಿಕಾರಿಗಳು ಅರೆಸ್ಟ್ ಮಾಡಕ್ಕೂ ಮುಂಚೆ ಎಷ್ಟು ಪ್ರಾಜೆಕ್ಟ್ ವರ್ಕ್ ಹೊರಗಡೆ ಪೆಂಡಿಂಗ್ ಇಟ್ಟು ಬಂದಿದ್ನೋ ಏನೋ. ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಇನ್ ಎಷ್ಟ್ ಕಡೆ ದೇಶದಲ್ಲಿ ಬ್ಲಾಸ್ಟ್ ಮಾಡಕ್ಕೆ ಪ್ಲಾನ್ ಆಗ್ತಾ ಇತ್ತು ಏನೋ. ಅವನದೊಂದು ಒಪ್ಕೊಂಡಿರೋ ಪ್ರಾಜೆಕ್ಟ್ ಅಲ್ವಾ? ಅವನು ಒಬ್ಬ ಅಲ್ಪಸಂಖ್ಯಾತ ಅನ್ನೋ ಕಾರಣಕ್ಕೆ ನೀವು ಅಷ್ಟೊಂದು ದೊಡ್ಡ ನ್ಯೂಸ್ ಮಾಡ್ತಾ ಇದ್ದೀರಾ. ಅಂದ್ರೆ ISIS ಅಲ್ಲಿ ಇರೋರೆಲ್ಲರೂ ಉಗ್ರಗಾಮಿಗಳು ಅಂತ ಫಿಕ್ಸ್ ಆಗಿದ್ದೀರಾ? ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಅಲ್ಲ, ISIS ಒಂದು ನಿಷೇಧಿತ ಸಂಘಟನೆ ಇರಬಹುದು. ಆ ಸಂಘಟನೆಯ ಸದಸ್ಯ ಅಲ್ಲಿಗೆ ಲಿಂಕ್ ಇರೋನು ನಮ್ಮ ಪರಪ್ಪನ ಅಗ್ರಹಾರದಲ್ಲೇ ಇರ್ಬೋದು. ಅವನನ್ನ ಕಟ್ಟುನಿಟ್ಟಾಗಿ ನೋಡಿಕೊಳ್ಳುವ ಜವಾಬ್ದಾರಿ ನಮ್ದೇ ಕಾಂಗ್ರೆಸ್ ಸರ್ಕಾರ ಆಗಿದ್ದಿರಬಹುದು. ಆದ್ರೆ ಒಂದು ಮೊಬೈಲ್ ಇಟ್ಕೊಳ್ಳುವಂತ ಸ್ವಾತಂತ್ರ್ಯನೂ ಇಲ್ಲ ಅಂದ್ರೆ ಇದೇನಾ ನೀವು ಜೀವ ಪರವಾಗಿ ಮಾತಾಡೋದು? ಅಯ್ಯಯ್ಯೋ, ನೀನ್ ಯಾರು? ನೂರ್ದುಲ್ಲಾ. ಅಯ್ಯೋ, ನೀನ್ 1000 ದುಲ್ಲಾ ಆಗಿದ್ರೆ ನನಗೇನು? ನೂರ್ದುಲ್ಲಾ ಲಾಡೆನ್. ಲಾಡೆನ್ ಅವ್ರ ಸೋದ್ರು ಮಾವನ್ ಮಕ್ಕಳು 82ರಲ್ಲಿ, ನಾನು 72. ಇದೇನಾ ನೀವು ಜೀವ ಪರವಾಗಿ ಮಾತಾಡೋದು? ಇದೇನಾ ಮಾನವೀಯತೆ? ಛೇ, ಎಲ್ಲಿ ಸತ್ತಿದೆ ಮಾನವೀಯತೆ? ವಾಸನೆನೂ ಬರ್ತಾ ಇಲ್ಲ, ಬಾಡಿನೂ ಕಾಣ್ತಾ ಇಲ್ಲ. ಸಾರಿ. ಪಾಪ ಆ ISIS ಉಗ್ರನಿಗೆ ಏನೇನ್ ಕಾಲಿತ್ತೋ ಕಾಣೆ. ಯಾಕೆಂದ್ರೆ ಓ ಭಯ್ಯ, ಆ ರೆಡ್ ವಾಲಾ ವೈರ್ ಉದರ್ ಡಾಲು, ಗ್ರೀನ್ ವಾಲಾ ವೈರ್ ಇದರ್ ಡಾಲು, ಬಟನ್ ಟಾಪ್ ಮೇ ಡಾಲು. ನೋಡಕೊಳ್ಳ ಸುಸೈಡ್ ಬಾಂಬರ್ ತರ ಕಾಣ್ತಿರಲ್ಲ ನೀವು. ಅದೆಷ್ಟು ಜನ ಹೊರಗಡೆ ಇರುವಂತಹ ಅವನ ಮೈಂಡ್ಸೆಟ್ ಇರುವ ವಿದ್ಯಾರ್ಥಿಗಳಿಗೆ ಅವನು ಮಾರ್ಗದರ್ಶಿಯಾಗಿದ್ನೋ ಏನೋ. ಪಾಪ ಅವರೆಲ್ಲರೂ ಕೂಡ ಶಿಕ್ಷಣದಿಂದ ವಂಚಿತರಾಗಬೇಕು ಅನ್ನೋದೇ ನಿಮ್ಮ ಉದ್ದೇಶನ? ನೋಡಿ, ಈಗ ಪ್ರೆಷರ್ ತಂದಿದ್ದೀರಾ G ಪರಮೇಶ್ವರ್ ಮೇಲೆ. ಇಬ್ಬರದು ತಲೆದಂಡೆ ಆಗಿದೆ, ಒಬ್ಬರನ್ನ ಎತ್ತಂಗಡಿ ಮಾಡಿದ್ದಾರೆ. ಹಾಗೇನೆ ಒಂದೇ ಒಂದು ತಿಂಗಳಲ್ಲಿ ಇದ್ರದ್ದೆಲ್ಲ ತನಿಖೆಯ ವರದಿ ಬೇಕು ಅಂತ ಹೇಳಿದ್ದಾರೆ. ಇದು ಯಾರು ಬರೆದ ಕಥೆಯು, ನನಗಾಗಿ ಬಂದ ವ್ಯಥೆಯು. ಹಾಗೆ ಒಂದೇ ಒಂದು ತಿಂಗಳಲ್ಲಿ ತನಿಖೆಯ ವರದಿ ಅಂದ್ರೆ ಪರಪ್ಪನ ಅಗ್ರಹಾರದ ಲಫಡಾಗಳು ಏನೆಲ್ಲ ಇದೆಯಲ್ಲ ಅದನ್ನ ಈಗ ಹುಡುಕಕ್ಕೆ ಒಂದು ವಿಶೇಷವಾದ ತನಿಖಾ ತಂಡ ಹೋಗಿದೆ. ಅದನ್ನು ತನಿಖೆಯನ್ನ ಮಾಡುತ್ತೆ. ಆ ತನಿಖಾ ವರದಿ ಜಸ್ಟ್ 30 ದಿವಸದೊಳಗೆ ನನ್ನ ಟೇಬಲ್ ಮೇಲೆ ಇರಬೇಕು ಅಂತ ಅಬ್ಬರಿಸಿದ್ದಾರೆ. ನನಗೆ ತುಂಬಾ ವಿಚಿತ್ರ ಅನ್ಸುತ್ತೆ ಏನ್ ಗೊತ್ತಾ? ಇದೇ ಜಾಗದಲ್ಲಿ ಕೂತು ಇದೇ ಕ್ಯಾಮ್ರಾ ಎದುರುಗಡೆ ಇದೇ ಇನ್ಸೈಡ್ ಟ್ರಸ್ಟ್ ಚಾನಲ್ ಅಲ್ಲಿ ನಾನು ಮಾತಾಡಿದ್ದೆ. ಏನಂತ ಅಂದ್ರೆ, ದರ್ಶನ್ಗೆ ಸವಲತ್ತುಗಳನ್ನೇ ಕೊಡ್ತಾ ಇಲ್ಲ ಅಂತ ದರ್ಶನ್ ಪರ ವಕೀಲರು ಅಲ್ಲಿ ಕೋರ್ಟ್ ಅಲ್ಲಿ ಪಾಪ ಗೋಳು ಅಂತ ಅಳದೊಂದು ಬಾಕಿ ಆ ರೇಂಜ್ ಅಲ್ಲಿ ವಾದವನ್ನ ಮಾಡಿದ್ರು. ಆ ಟೈಮಲ್ಲಿ ಹೋಲಿಕೆಯನ್ನ ಮಾಡಿದ್ದು ಯಾರ್ದು ಗೊತ್ತಾ? ಸ್ಟಾರ್ ಉಮೇಶ್ ರೆಡ್ಡಿಗೆ ಸಿಗ್ತಾ ಇರುವಂತಹ ಐಷಾರಾಮಿ ಜೀವನ ಆ ನಟ ಸ್ಟಾರ್ ದರ್ಶನಿಗಿಲ್ಲ ಸಾರ್ ಅಂತ ಹೇಳಿದ್ರು. ಆದ್ರೂ ಕೂಡ ಕೋರ್ಟ್ ಏನ್ ಮಾಡಿದ್ರು ಕೊಡಕ್ಕಾಗಲ್ಲ ಅಂತ ಹೇಳಿತ್ತು. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ಕೊಲೆ ಆರೋಪಿ ದರ್ಶನ್ ಪರಪ್ಪನ ಅಗ್ರಹಾರದಿಂದ ಆ ಸಿಗರೆಟ್ ಕಾಫಿ ಕಪ್ಪಿಂದು ಫೋಟೋ ಬಂತಲ್ಲ, ಅದಾದ್ಮೇಲೆ ಬಳ್ಳಾರಿ ಶಿಫ್ಟ್ ಆದ್ಮೇಲೆ ಇಲ್ಲಿ ಒಂದಿಷ್ಟು ಜನ ಈ ಜೈಲೊಳಗೆ ಇರುವಂತವ್ರು ಅವರೆಲ್ಲ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ರೇನು. ಅಂದ್ರೆ ಈಗ ದರ್ಶನ್ ಸಂಬಂಧ ಬಾಕಿ ಕಡೆಯಿಂದ ಏನು ಹಣದ ಹರಿವೆಲ್ಲ ಇತ್ತಲ್ಲ ಅದೆಲ್ಲ ಕಮ್ಮಿ ಆಗ್ಬಿಟ್ಟಿತ್ತಲ್ಲ, ತುಂಬಾ ಟೆನ್ಷನ್ ಆಗ್ಬಿಟ್ಟಿತ್ತಲ್ಲ. ಸಂಬಳ ಬರುತ್ತೆ, ಸಂಬಳವನ್ನೇ ನಂಬಿಕೊಂಡ್ರೆ ಈ ಪ್ಯಾಸಿವ್ ಇನ್ಕಮ್ ಅಂತ ಬೇಕಲ್ಲ, ಸಂಬಳವನ್ನ ಏನೋ ಸರ್ಕಾರ ಕೊಡುತ್ತೆ, ಗಿಂಬಳ ಯಾರು ಕೊಡೋದು ಅನ್ನೋ ಒಂದು ಚಿಂತೆಗೆ ಬಿದ್ದಿದ್ರು. ಆದ್ರೆ ಅದಾದ್ಮೇಲೆ ಬಳ್ಳಾರಿ ಜೈಲಲ್ಲಿ ಬಂಗಾರಿ ಯಾರೇ ನೀ ಬುಲ್ಬುಲ್ ಸಾಂಗ್ ಹೇಳ್ಕೊಂಡಿದ್ದ ದರ್ಶನ್ಗೆ ಬಂಗಾರಿ ಯಾರೇ ನೀ ಬುಲ್ಬುಲ್, ಸಿಂಗಾರಿ ಯಾರೇ ನೀ ಬುಲ್ಬುಲ್, ಅಲ್ಲಿ ಒಂದು ಚಿಂತೆ ಆಗಿತ್ತು. ಬಟ್ ಇಲ್ಲಿ ನಮ್ಮ ಪೊಲೀಸರಿಗೆ ಅಂದ್ರೆ ಆ ಪರಪ್ಪನ ಅಗ್ರಹಾರದ ಒಳಗಡೆ ಯಾರೆಲ್ಲ ಇರ್ತಾರಲ್ಲ ಅವರಿಗೆ ತುಂಬಾನೇ ಖುಷಿಯಾಗಿತ್ತು. ಆದ್ರೆ ಈಗ
ಜೈಲೊಳಗಿನ ಏನು ಮೋಜು ಮಸ್ತಿ, ವಿಡಿಯೋ ಕಾಲ್ಗಳು, ಸ್ಮಾರ್ಟ್ ಫೋನ್ಗಳು, ಟಿವಿ, ಐಟಮ್ ಸಾಂಗ್ಗಳು ಎಲ್ಲವೂ ಕೂಡ ಹೊರಗಡೆ ಬಂದಿದೆ. ಅಲ್ಲಿಯ ಬ್ರಹ್ಮಾಂಡವನ್ನೇ ಬಿಚ್ಚಿಟ್ಟಿದೆ. ಇದು ಗಂಭೀರವಾದ ಒಂದು ಘಟನೆ ಅಂತ ಅನ್ಸೋದಿಲ್ವಾ? ಅಲ್ಲಿ ಐಸಿಸ್ ಸಂಘಟನೆಯ ಲಿಂಕ್ ಇರುವ ಉಗ್ರ ಇದ್ದಾನೆ, ಅವನ ಕೈಲಿ ಸ್ಮಾರ್ಟ್ ಫೋನ್ ಇದೆ, ಅವನು ಅಲ್ಲಿಯೇ ಕೂತ್ಕೊಂಡು ಜಗತ್ತಿನ ಯಾವುದೇ ದೇಶದ ಯಾವುದೇ ಮೂಲೆಗೆ ಸಂಪರ್ಕವನ್ನ ಮಾಡಬಹುದು. ಹಾಗೆ ಭಾರತದಲ್ಲಿ ಎಲ್ಲಿಯೂ ಕೂಡ ಸ್ಫೋಟಿಸಬಹುದಾದಂತಹ ಒಂದು ಷಡ್ಯಂತ್ರವನ್ನ, ಪಿತೂರಿಯನ್ನ ರೂಪಿಸಬಹುದು. ಕೂತಲ್ಲಿಯೇ ಬ್ಲೂ ಪ್ರಿಂಟ್ ಹಾಕಬಹುದು. ಆ ಫೋನ್ ನಲ್ಲಿಯೇ ಅವನ ಸಹಚರರು, ಅವನ ಗ್ಯಾಂಗ್ ಜೊತೆಗೆ ಅವನು ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡಬಹುದಾದ ಸಾಧ್ಯತೆ ಇದೆ. ಮೊನ್ನೆ ಸಿದ್ದರಾಮಯ್ಯನವ್ರು ಹೇಳಿದ್ರಲ್ಲ, ಕಬ್ಬು ಬೆಳೆದವರೆಲ್ಲ ರೋಡಲ್ಲಿ ಹೋರಾಟ ಮಾಡ್ತಿದ್ದಾರೆ ಅಂದ್ರೆ ಕಬ್ಬು ಬೆಳೆಗಾರರ ಸಮಸ್ಯೆ ಅದು ಮೋದಿ ನೋಡ್ಕೋಬೇಕು, ನಾವಲ್ಲ ಅಂತ. ರಾಜ್ಯದಲ್ಲೊಂದು ಸಕ್ಕರೆ ಇಲಾಖೆ ಇದೆ, ಅದಕ್ಕೊಬ್ಬರು ಸಕ್ಕರೆ ಸಚಿವ ಇದ್ದಾರೆ, ಅವ್ರು ಯಾರು ಸಂಬಂಧ ಅಲ್ವಂತೆ. ಸರ್ಕಾರವನ್ನು ಏನಾದ್ರು ಕೇಳಿದ್ರೆ ಮೋದಿ ಕಡೆ ಬೆಟ್ ಮಾಡಕ್ ತೋರಿಸ್ತಾರೆ. ಬಟ್ ಇಲ್ಲಿ ಜಿ ಪರಮೇಶ್ವರ್ ಅವರು ಹೇಳ್ತಾರೋ ಬಿಡ್ತಾರೋ ಅದು ಗೊತ್ತಿಲ್ಲ. ಅಮಿತ್ ಶಾ ಅವರು ಎಂಟ್ರಿ ಆಗ್ಬೇಕಲ್ಲ, ಇದು ದೇಶದ ಭದ್ರತೆಗೆ ತಂದಿರೋ ಪ್ರಶ್ನೆ ಅಲ್ವಾ? ಪರಪ್ಪನ ಅಗ್ರಹಾರವನ್ನ ಮಾವನ ಮನೆ ಮಾಡ್ಕೊಂಡಿದಾರಲ್ಲ ಉಗ್ರರು, ಇದು ದೇಶ ಯೋಚಿಸಬೇಕಾದ, ಚಿಂತೆಯನ್ನ ಮಾಡಬೇಕಾದ ಆಲೋಚನೆ ಅಲ್ವಾ? NIA ಬರ್ಬೇಕಲ್ವಾ? ಅಮಿತ್ ಶಾ ಇದೊಂದು ವಿಚಾರಕ್ಕೆ ಗಂಭೀರವಾದ ಒಂದು ಯೋಚನೆಯನ್ನ ಮಾಡಬೇಕಿದೆ. ಹಾಗೆ ಜಿ ಪರಮೇಶ್ವರ್ ಅವರನ್ನ ನಂಬಿ BR ಕರ್ನಾಟಕ ಅವರು ನಿಮ್ಮನ್ನ ಕಾಪಾಡ್ತಾರೆ, ಅವರು ತ್ವರಿತವಾಗಿ ಯಾವುದೋ ಕ್ರಮವನ್ನ ತಗೋತಾರೆ ಅನ್ನೋ ಯಾವ ನಂಬಿಕೆಯೂ ಬೇಡ. ಈ ಸಾವು ಬದುಕು ಬದುಕು ಸಾವು ಅನ್ನೋ ಜಂಜಾಟದಲ್ಲಿ ನನ್ನಂತವನು ಖುಷಿಯಾಗಿ ಬದುಕೋಕ್ಕೂ ಎದರದೆ ಸಾಯೋಕ್ಕೂ ಎದರದೆ ಹೆಂಗಿರ್ತಾನೆ ಗೊತ್ತಾ? ಗಣೇಶ ವಿಸರ್ಜನೆ ಆಗುತ್ತೆ, ಅಲ್ಲಿ ಕಲ್ಲು ತೂರಾಟ ಆಗುತ್ತೆ. ಕಲ್ಲು ತೂರಾಟ ಮಾಡಿದವರು ಯಾರು ಅನ್ನೋ ಮಾಹಿತಿ ಗೊತ್ತಿಲ್ಲ. RCB ಒಂದು ವಿಜಯೋತ್ಸವ ಸಂದರ್ಭದಲ್ಲಿ ಕಾಲ್ ತುಳಿತ ಆಗುತ್ತೆ, ಅದು ಭದ್ರತಾ ವೈಫಲ್ಯ ಅಂತ ಎಲ್ಲರೂ ಕರೀತಾರೆ. ಆ ಪೊಲೀಸರನ್ನ ನೇಮಕ ಮಾಡಿದ್ದು, ಹಾಗೆ ಆ ಇವೆಂಟ್ ಬಗ್ಗೆ ಅವರಿಗೇನು ಗೊತ್ತಿಲ್ಲ. ಈ ಗೊತ್ತಿಲ್ಲ ಅನ್ನೋದನ್ನ ಟಿವಿಲಿ ಅವ್ರು ಹಾಕಿದಾಗೆಲ್ಲ ಒಂದ್ಸಲ ಹೇಳೇ ಬಿಡ್ತಾರೆ. ಹಾಗಾಗಿಯೇ ಅವರೇ ಹೇಳಿಕೊಂಡಂತೆ ಗೊತ್ತಿಲ್ಲ ಮಿನಿಸ್ಟರ್ ಆಗಿದ್ದಾರೆ, ಗೊತ್ತಿಲ್ಲ ಪರಮೇಶ್ವರ್ ಅವರು. G is stands for ಗೊತ್ತಿಲ್ಲ. G is stands for ಗೊತ್ತಿಲ್ಲ. ಇವ್ರನ್ನೆಲ್ಲ ನಂಬ್ಕೊಂಡು ಭದ್ರತೆ, ಪ್ರಗತಿ ಯಾವುದ್ರ ಬಗ್ಗೆಯೂ ಕೂಡ ಆಲೋಚನೆ ಮಾಡ್ಲೇಬೇಡಿ. ಇಷ್ಟೋ ತನಕ ಕಾಂಗ್ರೆಸ್ ವಕ್ತಾರನಾಗಿ ಮಾತಾಡಕ್ ಟ್ರೈ ಮಾಡದೆ, ದೇವರಾಣೆ ಅವರಂತಹ ಕಷ್ಟ ಯಾರಿಗೂ ಬೇಡ. ಆ ಸಮರ್ಥನೆ ಮಾಡ್ಕೊಳ್ಳೋದಿದೆಯಲ್ಲ, ಸಾಮರ್ಥ್ಯ ಇರೋರನ್ನ ಸಮರ್ಥನೆ ಮಾಡ್ಕೋಬಹುದು. ಆದ್ರೆ ಬುಡಕ್ ಬಂದಾಗ ಮೋದಿ ತೋರ್ಸು, ಮತ್ತೇನೋ ಬಂದಾಗ ಗೊತ್ತಿಲ್ಲ ಅನ್ನೋ ಹಾಗೆ ತನಿಖೆ ಮಾಡಕ್ಕೆ ಒಂದೊಂದ್ ತಿಂಗಳ ಟೈಮ್ ತಗೋ. ಇದೇ ದರ್ಶನ್ದು ಸಿಗರೇಟು, ಕಾಫಿ ಕಪ್ಪು ಬಂದಾಗ ಜಸ್ಟ್ 5 ದಿವಸದಲ್ಲಿ ಎಲ್ಲಾ ವ್ಯವಹಾರ ಕೂಡ ಮುಗಿಸಿ ಕಳಿಸಿರ್ಲಿಲ್ವಾ? ಆ ಕ್ಷಿಪ್ರ ಕ್ರಮ ಈಗ ಇಲ್ಲಿ ಕೂಡ ವಾಪಸ್ ಹೊಡಿತಾ, ಕರ್ಮ ರಿಟರ್ನ್ಸ್ ಆಯ್ತಾ ಅನ್ನೋ ಡೌಟ್ ಶುರುವಾಗಿದೆ. ಯಾಕಂದ್ರೆ ಒಂದಿಷ್ಟು ಥಿಯರಿಗಳು ಇರ್ತಾವಲ್ಲ ಯಾವುದೇ ಘಟನೆಗಳು ಆದಾಗ. ಈಗ ಪರಪ್ಪನ ಅಗ್ರಹಾರದ ಒಳಗಿನ ದೃಶ್ಯಾವಳಿಗಳನ್ನ, ಅದರಲ್ಲೂ ರೇಪಿಸ್ಟ್ ಉಮೇಶ್ ರೆಡ್ಡಿ ಅಂತೆ, ಐಸಿಸ್ ಉಗ್ರ ಅಂತೆ, ಅವ್ರ ಹತ್ರ ಸ್ಮಾರ್ಟ್ ಫೋನ್ ಅಂತೆ, ಟಿವಿಲಿ ಐಟಮ್ ಸಾಂಗ್ ಅಂತೆ, ಅಂಥ ವಿಡಿಯೋಗಳನ್ನ ಪರಪ್ಪನ ಅಗ್ರಹಾರವೆಂಬ ಕೋಟೆ ಒಳಗಿಂದ ಹೊರಗಡೆ ತರುವುದಕ್ಕೆ, ಸೋಷಿಯಲ್ ಮೀಡಿಯಾದಲ್ಲಿ ಬಿಡೋದಕ್ಕೆ ಯಾರಿಗೆ ಸಾಧ್ಯ ಇದೆ? ಇದೆಲ್ಲವನ್ನ ಒಂದೊಂದೇ ಲಿಂಕ್ ಮಾಡ್ತಾ ಬಂದ್ರೆ ಅಲ್ಲಿ ಸಿಗೋದು ಅಥವಾ ಅನುಮಾನ ಬರೋದು ದರ್ಶನ್ ಮೇಲೆಯೇ. ಯಾಕಂದ್ರೆ ಪರಪ್ಪನ ಅಗ್ರಹಾರದಲ್ಲಿ ಅವರ ಕಾಸಾ ದುಡ್ಡಿಂದ ಒಂದಿಷ್ಟು, ಹಾಗೆ ಅವರ ಸಹಚರರು ಹಾಗೂ ಫ್ಯಾನ್ಸ್ ಗಳು ಇರ್ತಾರಲ್ಲ, ಅವರಿಂದ ಐಷಾರಾಮಿಯಾಗಿದ್ದ ದರ್ಶನ್ ಅವರಿಗೆ ಅಲ್ಲಿಯ ಒಂದು ವಿಡಿಯೋಗಳನ್ನ ಮಾಡಿಸಿ ಹೊರಗಡೆ ಕಳಿಸೋದು ಹಾಗೂ ವೈರಲ್ ಮಾಡಿಸೋದು ಕಷ್ಟದ ಮಾತಲ್ಲ. ಯಾಕೆಂದ್ರೆ ಜಡ್ಜ್ ಎದುರಲ್ಲಿ, ಕೋರ್ಟ್ ಒಳಗಡೆಯಲ್ಲಿ ದರ್ಶನ್ ಅವರಿಗೆ ಉಮೇಶ್ ರೆಡ್ಡಿ ಅಷ್ಟು ಕೂಡ ಐಷಾರಾಮಿ ಜೀವನ ಇಲ್ಲ, ಅಷ್ಟು ಕೂಡ ಸೌಕರ್ಯ ಸಿಕ್ತಿಲ್ಲ ಅಂತ ಹೇಳಿದ್ಮೇಲೂ ಕೂಡ ಆ ಸೈಕೋಪಾತ್ ರೇಪಿಸ್ಟಿಗೆ ಈ ಕೊಲೆ ಆರೋಪಿ ದರ್ಶನ್ ಅನ್ನ ಹೋಲಿಕೆ ಮಾಡಿದ್ರು ಕೂಡ ಕೋರ್ಟ್ ಕ್ಯಾರೇ ಅಂದಿರ್ಲಿಲ್ವಲ್ಲ. ನೋಡಿ, ದರ್ಶನ್ ಅವತ್ತು ಹೇಳಿದ್ದು ಸುಳ್ಳಲ್ಲ. ಅಲ್ಲಿ ಜಸ್ಟ್ ಐಷಾರಾಮಿ ಜೀವನ ಅಲ್ಲ, ಹೊರಗಡೆ ಪ್ರಪಂಚದ ಜೊತೆಗೆ ಅವರಿಗೆ ಸಂಪರ್ಕನೂ ಇದೆ, ಹಾಗೂ ಮನೋರಂಜನೆಗೆ ಕೂಡ ಯಾವುದೇ ಕೊರತೆ ಇಲ್ಲ. ಇಂಥ ಜೀವನ ಮಾಡ್ತಿದ್ದಾರೆ. ಇದನ್ನ ಇಟ್ಕೊಂಡು ಇದನ್ನ ನೀವು ಗಂಭೀರವಾಗಿ ಪರಿಗಣಿಸಿ ದರ್ಶನ್ ಅವರಿಗೆ ದಿಂಬು ಕೊಡ್ರಿ, ಕುತ್ತಿಗೆ ನೋವಂತೆ, ಹಾಸಿಗೆ ಕೊಡ್ರಿ, ಬೆನ್ನೋವಂತೆ ಅಂತ ಇನ್ನೊಂದು ವಾದವನ್ನ ಮಾಡಬಹುದಾದ ಸಾಧ್ಯತೆಗಳು ಇದೆ. ಈ ಬಗ್ಗೆ ಭಯಂಕರ ಚರ್ಚೆ ಆಗ್ತಾ ಇದೆ. ಸೊ ಪರಪ್ಪನ ಅಗ್ರಹಾರ ಅನ್ನೋ ರೆಸಾರ್ಟ್ಗೆ ಈಗ ಬೆಂಕಿ ಇಟ್ಟಿದ್ದು ದರ್ಶನ್
ಗೊತ್ತಿಲ್ಲ, ಕಾದು ನೋಡೋಣ. ಸತ್ಯ ಆಗಿದ್ದಲ್ಲಿ ಒಂದಲ್ಲ ಒಂದ್ ದಿವಸ ಹೊರಗೆ ಬರ್ಲೇಬೇಕಲ್ಲ, ಜಸ್ಟ್ ಲೈಕ್ ರೇಣುಕಾ ಸ್ವಾಮಿ ಮರ್ಡರ್ ತರ. ಜೈ ಶ್ರೀರಾಮ್.